ರವಿಚಂದ್ರನ್ ಬರೀ ಡಬ್ಬಿಂಗ್ ಪಿಕ್ಚರ್ ಮಾಡ್ತಾನೆ. ಅವನು ಸ್ವಂತ ಪಿಕ್ಚರ್ ಮಾಡೋದೇ ಇಲ್ಲ. ಗೊತ್ತಾ ನಿನ್ಗೆ? ಏನು? ರವಿಚಂದ್ರನ್ ಬರೀ ಡಬ್ಬಿಂಗ್ ಪಿಕ್ಚರ್ ಮಾಡ್ತಾರ? ನಾನು ಒಂದು ನೋಡ್ಲೇ ಇಲ್ವೇ? ಎಸ್. ಈ ತರ ನನ್ಗನ್ಸಿದ್ದು ನನ್ನ ಬಾಲ್ಯದ ಒಂದು ಚಿಕ್ಕ ವಯಸ್ಸಲ್ಲಿ ಅನ್ಸಿದ್ದು. ಡಬ್ಬಿಂಗ್ ಸಿನಿಮಾ ಮಾಡ್ತಾರಾ? ಯಾವಾಗ ಸಿನಿಮಾ ಮಾಡಿದ್ರು? ತುಂಬಾ ತಲೆ ಕೆರ್ಕೊಂಡ್ಬಿಟ್ಟಿದ್ದೆ ನಾನು. ಡಬ್ಬಿಂಗ್ ಸಿನಿಮಾ ಯಾವಾಗ ಮಾಡಿದ್ರು ಅವರು? ರೀಮೇಕ್ ಸಿನಿಮಾ ಅಂತ ನನ್ಗೆ ಗೊತ್ತು. ಬಟ್ ಡಬ್ಬಿಂಗ್ ಸಿನಿಮಾ ಯಾವಾಗ ಅಂತ ತಲೆ ಕೆಡಿಸ್ಕೊಂಡಾಗ ಗೊತ್ತಾಯ್ತು. ಅದು ಡಬ್ಬಿಂಗ್ ಅಲ್ಲ, ರೀಮೇಕ್ ಸಿನಿಮಾ ಅಂತಾನೆ. ಎಸ್. ರವಿಚಂದ್ರನ್ ಅವರು ಮತ್ತೆ ಅವರ ಸಿನಿಮಾಗಳ ಬಗ್ಗೆ ಮಾತಾಡೋಣ ಅಂತಾನೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಎಲ್ರಿಗೂ ದೃಶ್ಯ ವೈಭವ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಎಸ್. ನಾನು ಹೇಳ್ತಾ ಇರೋದು ನಮ್ಮ ಕ್ರೇಜಿ ಸ್ಟಾರ್ ವಿ ರವಿಚಂದ್ರನ್ ಅವ್ರ ಬಗ್ಗೆ. ನಟ, ನಿರ್ದೇಶಕ, ನಿರ್ಮಾಪಕ, ಸಾಹಿತಿಗಾರ, ಮ್ಯೂಸಿಷಿಯನ್, ಎಡಿಟರ್, ಸ್ಟಂಟ್ ಮಾಸ್ಟರ್, ಇನ್ನು ಏನ್ ಬೇಕು, ಕೊರಿಯೋಗ್ರಾಫರ್. ಸೊ ಒನ್ ಅಂಡ್ ಓನ್ಲಿ ವಿ ರವಿಚಂದ್ರನ್ ಅವರು. ಎಸ್. ರವಿಚಂದ್ರನ್ ಅವರ ಶಾಂತಿ ಕ್ರಾಂತಿ ಸಿನಿಮಾ ಈಗ ಬಜ್ಜಲ್ಲಿದೆ. ಇನ್ಸ್ಟಾಗ್ರಾಮ್ ಅಲ್ಲಿ ಸಖತ್ ಟ್ರೆಂಡ್ ಅಲ್ಲಿ ಇದೆ. ಎಲ್ಲರೂ ಏನ್ ಹೇಳ್ತಾ ಇದಾರೆ ಅಂದ್ರೆ ಈ ಸಿನಿಮಾ ರಿಲೀಸ್ ಆಗಬೇಕು ಅಂತ. ನಾನು ಕೂಡ ಅದು ಎಷ್ಟೋ ಸರಿ ವಿಡಿಯೋನೂ ಮಾಡಿದ್ದೀನಿ. ನನ್ನ ಹಳೆ ಚಾನಲ್ ಅಲ್ಲೂ ಕೂಡ ವಿಡಿಯೋ ಮಾಡಿದ್ದೆ. ಶಾಂತಿ ಕ್ರಾಂತಿ ಮತ್ತೆ ರಣಧೀರ ಅಂದ್ರೆ ರವಿಚಂದ್ರನ್ ನಿರ್ದೇಶನದ ಎಲ್ಲಾ ಚಿತ್ರಗಳಲ್ಲಿ ನನಗೆ ತುಂಬಾ ಕಾಡುವಂಥದ್ದು ಸಿನಿಮಾಗಳಂತಂದ್ರೆ ಅದು ಪ್ರೇಮಲೋಕ. ಪ್ರೇಮಲೋಕ ಆಸ್ ಯೂಸಲ್ ಇದೆ, ಕಲಾವಿದ, ಎಷ್ಟೊಂದು ಸಿನಿಮಾಗಳಿದೆ, ಕಿಂದರಿ ಜೋಗಿ, ಎಲ್ಲ ಸಿನಿಮಾಗಳಿದೆ. ಬಟ್ ಶಾಂತಿ ಕ್ರಾಂತಿ ಮತ್ತೆ ರಣಧೀರ ಸಖತ್ ಕ್ರೇಜಿ ಅಂತಾನೆ ಹೇಳ್ಬೋದು. ನಾನ್ ಚಿಕ್ಕ ವಯಸ್ಸಲ್ಲಿದ್ದಾಗ ಒಂದ್ ಮಾತು ಹೇಳ್ತಾ ಇದ್ರು. ಈಗ ಟಿವಿ ನೋಡ್ಬೇಕಾದ್ರೆ ಅವಾಗೆಲ್ಲ ಡಿ ಡಿ ಚಂದನ, ಸೊ ಅವೆಲ್ಲ ಡಿ ಡಿ ನೈನ್ ನೈನ್ ಆ ಚಾನಲ್ ಎಲ್ಲ ನೋಡ್ಬೇಕಾದ್ರೆ ಅಂದ್ರೆ ನಾವು ಚಿಕ್ಕವರಿದ್ದಾಗೆಲ್ಲ ಹೋಗಿ ನೋಡ್ತಾ ಇದ್ವಲ್ಲ. ರವಿಚಂದ್ರನ್ ಏನ್ರಿ ಪ್ರೇಮಲೋಕ, ರಣಧೀರ, ಅಂಜದ ಗಂಡು, ಕಿಂದರಿ ಜೋಗಿ, ಅಣ್ಣಯ್ಯ, ಗಡಿಬಿಡಿ ಗಂಡ, ಎಂತ ಸಿನಿಮಾ ರೀ. ಬಟ್ ಏನ್ ಮಾಡ್ತೀಯ, ಬರೀ ಡಬ್ಬಿಂಗ್ ಪಿಕ್ಚರ್ ಮಾಡ್ತೇನೆ ಅಂತ. ಒಂದ್ ಸೌಮ್ಯಕ್ ಮಾಡ್ರ ಪಿಕ್ಚರ್ ಯಾವ್ದು ಓಡಲ್ಲ ರೀ, ಬರೀ ಡಬ್ಬಿಂಗ್ ಪಿಕ್ಚರ್ ಮಾಡ್ತಾರೆ ಅಂತ ನಮ್ಮ ಉತ್ತರ ಕರ್ನಾಟಕ ಕಡೆ. ರವಿ ಸರ್ ಯಾವಾಗ್ಲೂ ಡಬ್ಬಿಂಗ್ ಪಿಕ್ಚರ್ ಮಾಡಾರ ಅಂತ ಹೇಳ್ಬಿಟ್ಟು ನಾನ್ ತಲೆ ಕೆರ್ಕೊಂಡು ಯೋಚನೆ ಮಾಡ್ದಾಗ ಗೊತ್ತಾಯ್ತು ಅದು ಡಬ್ಬಿಂಗ್ ಪಿಕ್ಚರ್ ಅಲ್ಲ, ರೀಮೇಕ್ ಸಿನಿಮಾಗಳು. ಸೊ ಇವತ್ತಿಗೂ ಅವ್ರ ಮೇಲೆ ಒಂದು ಅಪವಾದ ಅಂತಾನು ಕೂಡ ಹೇಳ್ತಾರೆ. ಏನಂದ್ರೆ ರವಿ ಸರ್ ಸೌಮ್ಯಕ್ ಚಿತ್ರಗಳಲ್ಲಿ ಗೆದ್ದಿದ್ರಕ್ಕಿಂತ ಹೆಚ್ಚಾಗಿ ರೀಮೇಕ್ ಸಿನಿಮಾಗಳಲ್ಲಿ ಗೆದ್ದಿದ್ರು ಅಂತ. ಎಸ್. ನಾನೇನವರು ರಿಮೇಕ್ ಸಿನಿಮಾಗಳನ್ನ ಮಾಡಿಲ್ಲ ಅಂತ ಹೇಳ್ಬಿಟ್ಟು ವಾದ ಮಾಡ್ತಾ ಇಲ್ಲ. ಅವ್ರು ಬರೀ ರಿಮೇಕ್ ಸಿನಿಮಾನೇ ಮಾಡ್ಬಿಟ್ರು, ಹಂಗಂದ್ರೆ ಅವ್ರು ಸೌಮ್ಯಕ್ ಸಿನಿಮಾ ಮಾಡಿ ಗೆಲ್ಲಿಲ್ವಾ, ಆ ವಿಚಾರ ನಾನು ಮಾತಾಡ್ತಾ ಇಲ್ಲ. ಬಟ್ ನಾನು ಮಾತಾಡಕ್ ಬಂದಿರೋ ವಿಚಾರ ಬಂದ್ಬಿಟ್ಟು, ಎಸ್, ರವಿಚಂದ್ರನ್ ಅವರು ರಿಮೇಕ್ ಸಿನಿಮಾ ಮಾಡ್ತಾ ಇದ್ರು, ನಾವು ಅದನ್ನ ಒಪ್ಕೊಳ್ಳೇಬೇಕು. ಬಟ್ ಅವು ಬರೀ ರೀಮೇಕ್ ಆಗಿರ್ಲಿಲ್ಲ, ರವಿ ಮೇಕ್ ಅಂತಾನೆ ಹೇಳ್ಬೋದು. ಸೊ ಅವರು ಡಬ್ಬಿಂಗ್ ಪಿಕ್ಚರ್ ಮಾಡ್ತಾ ಇರ್ಲಿಲ್ಲ. ಡಬ್ಬಿಂಗ್ ಅಂತಂದ್ರೆ ಬೇರೆ ಭಾಷೆಯ ಚಿತ್ರಗಳು ಕನ್ನಡಕ್ಕೆ, ಅಂದ್ರೆ ಅದೇ ಕಲಾವಿದರು ಇರ್ತಾರೆ, ಕನ್ನಡ ಭಾಷೆ ಮಾತ್ರ ಬರ್ತಾ ಇರುತ್ತೆ. ಅಲ್ಲಿ ನೇಟಿವಿಟಿ ಎಲ್ಲ ಅದೇನೆ, ಕನ್ನಡ ಭಾಷೆ. ಈಗ ಟೈಟಾನಿಕ್, ಬಾಹುಬಲಿ ಎಲ್ಲ ಸಿನಿಮಾಗಳನ್ನ ನೋಡಿರ್ತೀರ, ಅದ್ರ ವಾಯ್ಸ್ ಡಬ್ ಮಾತ್ರ ಆಗಿರುತ್ತೆ. ನಾಯಕ ನಾಯಕಿ ಅದು ಅಸಂಬದ್ಧ, ಅದು ಏನೇನೋ ಬರುತ್ತೆ. ರೀಮೇಕ್ ಅಂತಂದ್ರೆ ಅಲ್ಲಿಯ ಕತೆ, ಅದೇ ಶೈಲಿ, ಕನ್ನಡಕ್ಕೂ ಕೂಡ ಕೆಲವೊಂದ್ಸರಿ ನೇರ ರೀಮೇಕ್ ಮಾಡಿ ಗೆದ್ದವ್ರು ಇದ್ದಾರೆ, ಸೋತವ್ರು ಇದ್ದಾರೆ. ರೀಮೇಕ್ ಅಂತಂದ್ರೆ ಸೊ ಅದನ್ನ ಇಲ್ಲಿ ಕಲಾವಿದರು ಆಕ್ಟ್ ಮಾಡೋದು ಇದು. ಸೊ ತುಂಬಾ ಜನ ಏನ್ ಹೇಳೋರು ಅಂದ್ರೆ, ಓ ಗೆ ಡಬ್ಬಿಂಗ್ ಅಂತ ಹೇಳೋರು. ತುಂಬಾ ಜನ ಅದನ್ನ ಹೇಳೋರು, ಡಬ್ಬಿಂಗ್ ಪಿಕ್ಚರು ನಮ್ ಕಡೆ ಉತ್ತರ ಕರ್ನಾಟಕ ಕಡೆ. ಆಮೇಲೆ ಗೊತ್ತಾಯ್ತು, ಇದು ಡಬ್ಬಿಂಗ್ ಅಲ್ಲ, ಅದು ರೀಮೇಕ್ ಪಿಕ್ಚರ್ ಅಂತ. ಸೊ ರೀಮೇಕ್ ಅಂತಂದ್ರೆ ಆಸ್ ಯೂಸಲ್ ಅಲ್ಲಿಯ ಭಾಷೆ ಸಿನಿಮಾಗಳು ಕನ್ನಡಕ್ಕೆ ಕನ್ನಡೀಕರಣ ಮಾಡೋದು, ಇಲ್ಲಿ ಕಲಾವಿದರೆಲ್ಲ ಆಕ್ಟ್ ಮಾಡೋದು. ಅದು ನಾನೀಗ ಆಲ್ರೆಡಿ ಹೇಳ್ಬಿಟ್ಟೆ. ಬಟ್ ರವಿ ಸರ್ ಒಂದು ವಿಶೇಷ ಏನಂತಂದ್ರೆ, ಅವರು ರೀಮೇಕ್ ಸಿನಿಮಾ ಮಾಡಿದ್ರು ಕೂಡ ಅವರು ತನ್ನತನವನ್ನ ಮಾಡ್ತಾ ಇದ್ರು. ಅವ್ರದೇ ಆದಂತ ಒಂದು ಶೈಲಿಯಲ್ಲಿ ತೋರಿಸ್ತಾ ಇದ್ರು. ಹೀಗಾಗಿ ಆ ಸಿನಿಮಾಗಳು ರೀಮೇಕ್ ಆಗಿರಲಿಲ್ಲ, ರವಿ ಮೇಕ್ ಅಂತ ಅನ್ನಿಸ್ಕೊಳ್ತಾ ಇದ್ವು. ಜೊತೆಗೆ ಆದ ಬ್ರಹ್ಮ ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯ ಸೇರ್ಕೊಂಡು ವಾಹ್, ಸೂಪರ್. ಒಂದು ಜನಪದ ಶೈಲಿಯನ್ನ ಹಾಡಾಗಿ ಪರಿವರ್ತನೆ ಮಾಡ್ಕೊಂಡು ಹಂಸಲೇಖ ಅವರು ಹ್ಯಾಟ್ಸಪ್ ಅಂತಾನೆ ಹೇಳ್ಬೋದು. ರವಿಚಂದ್ರನ್ ಇರೋ ಜಾಗದಲ್ಲಿ ಹಂಸಲೇಖ ಅವರು, ಹಂಸಲೇಖ ಇರೋ ಜಾಗದಲ್ಲಿ ರವಿಚಂದ್ರನ್, ಅವರಿಬ್ಬರ ಕಾಂಬಿನೇಷನ್ ಸಖತ್ ಅಂತಾನೆ ಹೇಳ್ಬೋದು. ಸೊ ಈಗ ಶಾಂತಿ ಕ್ರಾಂತಿ ಈಗ ಬಜ್ಜಲ್ಲಿದೆ, ಸಿನಿಮಾ ರಿಲೀಸ್ ಮಾಡ್ಬೇಕು ಅಂತಾರೆ. ಕೆಲವ್ರು ಹೇಳ್ತಾರೆ ರಿಲೀಸ್ ಮಾಡಿದ್ರೆ ಒಳ್ಳೇದು ಅಂತ, ಕೆಲವ್ರು ಹೇಳ್ತಾರೆ ರಿಲೀಸ್ ಬೇಡ. ಈಗ ಆಲ್ರೆಡಿ ಆ ಸಿನಿಮಾದಿಂದ ಸಾಲ ಸೋಲ ಮಾಡ್ಕೊಂಡು ಸ್ವಲ್ಪ ಲಾಸ್ ಆಗಿದ್ದಾರೆ. ಮತ್ತೆ ಸಿನಿಮಾ ಮಾಡಿ, ಯಾಕೆಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಇರೋರು ಥಿಯೇಟ್ರಿಗೆ ಬರ್ತಾರಾ, ಕನ್ವರ್ಟ್ ಆಗುತ್ತಾ? ಕೆಲವು ಜನ ಇಲ್ಲ, ಯೂಟ್ಯೂಬ್ ಅಲ್ಲಿ ಒಂದ್ ವಾರದ ಮುಂಚೆ ಎಷ್ಟು ವ್ಯೂಸ್ ಇತ್ತೋ ಈಗ ಅದರ ಡಬಲ್ ಆಗ್ಬಿಟ್ಟಿದೆ ವ್ಯೂಸ್. ಹೀಗಾಗಿ ಎಲ್ಲರೂ ಫ್ರೀ ಆಗಿ ಸಿಗುವಾಗ ಉದಯ್ ಟಿವಿಯಲ್ಲೂ ಕೂಡ ಫ್ರೀ ಆಗುವಾಗ ಥಿಯೇಟ್ರಿಗೆ ಬರ್ತಾರ ಅನ್ನೋದೊಂದು ಪ್ರಶ್ನೆ. ಬಟ್ ನೋಡ್ಬೇಕು, ಅದು ಅವ್ರಿಗೆ ಬಿಟ್ಟಿರೋ ನಿರ್ಧಾರ, ಅದು ಏನ್ ಮಾಡ್ತಾರೆ. ಬಟ್ ನಾನಂತರೂ ಪಕ್ಕಾ ಭರವಸೆ ಕೊಡ್ತೀನಿ, ಸಿನಿಮಾ ಏನಾದರೂ ರಿಲೀಸ್ ಆಯ್ತು ಅಂತಂದ್ರೆ ಶಾಂತಿ ಕ್ರಾಂತಿ ನಾನು ಥಿಯೇಟರ್ ನೋಡ್ತೀನಿ. ಅಂದಾಗೆ ಇದು ಶಾಂತಿ ಕ್ರಾಂತಿ ಸಿನಿಮಾ ಬಂದ್ಬಿಟ್ಟು ರೀಮೇಕ್ ಸಿನಿಮಾ ಅಲ್ಲ, ಅದು ಸೌಮ್ಯಕ್ ಸಿನಿಮಾ. ಹಂಸಲೇಖ ಅವರು ಸಂಗೀತ ಮತ್ತು ಸಾಹಿತ್ಯ ಕೊಟ್ಟಿದ್ದು BGM ಅಂತೂ ಅಲ್ಟಿಮೇಟ್ ಅಂತಾನೆ ಹೇಳ್ಬೋದು. ಸೊ ರವಿಚಂದ್ರನ್ ಅವರು ಬರೀ ನಟನೆ ಅಂತಲ್ಲ, ಸೊ ನಿರ್ಮಾಪಕರಾಗಿ, ನಿರ್ದೇಶಕರಾಗಿ ಸೂಪರ್ ಅಂತಾನೆ ಹೇಳ್ಬೋದು. ಹೇಗೆ ಅವರ ಸಿನಿಮಾಗಳು ರವಿ ಮೇಕ್
ಅನ್ನಿಸ್ಕೊಳ್ತಾ ಇದ್ವು. ತುಂಬಾ ಜನ ಹೇಳಿದ್ರು ಎಸ್ ನಾರಾಯಣ ಅವ್ರ ಬಗ್ಗೆ ಹೇಳ್ತಾರೆ, ರವಿಚಂದ್ರನ್ ಅವ್ರ ಬಗ್ಗೆ ಹೇಳ್ತಾರೆ. ನನಗೆ ಎಸ್ ನಾರಾಯಣ ಅವ್ರ ಬಗ್ಗೆ ಹೇಳ್ತಾ ಇಲ್ಲ, ಬಟ್ ರವಿಚಂದ್ರನ್ ಅವ್ರ ಬಗ್ಗೆ ಟಾಪಿಕ್ ತೊಗೊಂಡಿರೋದ್ರಿಂದ ರವಿ ಸರ್ ಅಲ್ಲಿ ರೀಮೇಕ್ ಅನ್ಸ್ಕೊಳ್ತಾ ಇರಲಿಲ್ಲ, ರವಿ ಮೇಕ್ ಅಂತ ಅನ್ಸ್ಕೊಳ್ತಾ ಇತ್ತು. ಅವರ ಸಿನಿಮಾಗಳು, ಆ ಕಲ್ಪನೆಗಳು, ನಾಯಕಿನ ತೋರಿಸೋ ರೀತಿ, ಆ ಕತೆ, ರೀಮೇಕ್ ಸಿನಿಮಾ ಆದ್ರೂ ಕನ್ನಡೀಕರಣ ಮಾಡಿಕೊಂಡು ಸಖತ್ತಾಗಿ ತೋರಿಸ್ತಾ ಇದ್ರು. ಅಪ್ರಾಸಬದ್ಧ ಡೈಲಾಗ್ಗಳು ಇರ್ಬೋದು, ಸಾಹಸ ಸಂಯೋಜನೆ ಮಾಡಿದ್ದಾರೆ. ಮಲ್ಲ ಸಿನಿಮಾದಲ್ಲಿ ಎಡಿಟರ್ ಕೂಡ ಆಗಿದ್ದಾರೆ, ಸಂಗೀತ ನಿರ್ದೇಶಕರಾಗಿ ಕೂಡ ಗುರುತಿಸ್ಕೊಂಡಿದ್ದಾರೆ. ಒಂದು ಒಳ್ಳೆ ಅದ್ಭುತ ಪ್ರತಿಭೆ ಅಂತಾನೆ ಹೇಳ್ಬೋದು. ತುಂಬಾ ಜನ ಹೇಳ್ಬೋದು ಈಗ ಟೆಕ್ನಾಲಜಿ ಎಲ್ಲ ಚೇಂಜ್ ಆಗಿದೆ, ಸೊ ಅವರು ಪ್ರೇಮಲೋಕ ರಣಧೀರಿಕೆನೆ ಅಲ್ಲಿಗೆ ಸ್ಟಿಕನ್ ಆಗ್ಬಿಟ್ಟಿದ್ದಾರೆ ಅಂತ. ಬಟ್ ಹೇಳ್ತೀನಿ, ಈಗ ಅವ್ರೊಂದು ಸಿನಿಮಾ ಮಾಡ್ತಾ ಇದ್ದಾರೆ, ಐ ಆಮ್ ಗಾಡ್ ದ ಕ್ರೇಜ್. 500ರಿಂದ 600 ದಿನ ಬರೀ ಶೂಟ್ ಮಾಡಿದ್ದಾರೆ. ಎ ಟೆಕ್ನಾಲಜಿನ ಬಳಸ್ಕೊಂಡೊಂದು ಮಾಡದಂತ ಸಿನಿಮಾ ಅಂತಾನೆ ಹೇಳ್ಬೋದು. ಅಂದ್ರೆ ಪ್ರೇಮಲೋಕ 2 ಬರುತ್ತೆ ಅಂತ ನಾನು ಅನ್ಕೊಂಡೆ, ಬಟ್ ಅದು ಅದರ 25, 30, 50 ಸಾಂಗ್ ಏನೋ ಹೇಳ್ದಂಗಿತ್ತದು. ಅಂದ್ರೆ ಡೈಲಾಗ್ಗಳೇ ಸಾಂಗ್ ತರ ಇದೆ ಅಂತ ಹೇಳಿದ್ರು, ಬಟ್ ಆ ಸಿನಿಮಾ ಬರುತ್ತೆ ಇಲ್ವೋ ಅದು ಇನ್ನೂ ಐಡಿಯಾ ಇಲ್ಲ. ಬಟ್ ಐ ಆಮ್ ಗಾಡ್ ದ ಕ್ರೇಜಿ ಆ ಸಿನಿಮಾದ ಬಗ್ಗೆ ಅಂತೂ ತುಂಬಾ ನಿರೀಕ್ಷೆ ಇದೆ, ತುಂಬಾ ಹೋಪ್ ಇದೆ. ತುಂಬಾ ಜನ ಹೇಳಿದ್ರು, ಇಲ್ಲ ಇನ್ನು ಅವ್ರ ಮಾರ್ಕೆಟ್ ಮುಗೀತು, ಬರೀ ಅವ್ರು ಗೆಸ್ಟ್ ರೋಲ್ ಮಾಡ್ತಾ ಇದ್ದಾರೆ. ಇಲ್ಲ, ಅವರು ಒಂದು ಟಿವಿ ಶೋದಲ್ಲಿ ಹೇಳಿದ್ರ, ಮತ್ತೆ ನುಗ್ತೀರಾ, ನನ್ನ ಸಿನಿಮಾಗಳಿಗೆ ನುಗ್ತೀರಾ, ಸಿನಿಮಾನ ನೋಡೇ ನೋಡ್ತೀರಾ, ನಾನು ಮತ್ತೆ ಎದ್ದು ಬರ್ತೇನೆ ಅಂತ ಹೇಳಿದ್ರು. ಸೊ ಅವ್ರು ಗ್ಯಾರಂಟಿ ಅವ್ರು ಮತ್ತೆ ಆ ಒಂದು ಸೃಷ್ಟಿಸ್ಬೇಕು, ಆ ತರ ಜನ ಬರಬೇಕು, ಆ ತರ ಸಿನಿಮಾಗಳು ಬರಬೇಕು. ಈಗ ಐ ಆಮ್ ಗಾಡ್ ದ ಕ್ರೇಜಿ ಸಿನಿಮಾದ ಬಗ್ಗೆ ಸಖತ್ ನಿರೀಕ್ಷೆ ಇದೆ. ಆ ಸಿನಿಮಾ ಒಂದು ದಾಖಲೆ ಮಟ್ಟಕ್ಕೆ ಹಿಟ್ ಆಗ್ಲಿ, ಸೂಪರ್ ಡೂಪರ್ ಹಿಟ್ ಆಗ್ಲಿ. ನಾವೇನು ಈ ಶಾಂತಿ ಕ್ರಾಂತಿ ಅಂತ ಹೇಳ್ತೇವೆ, ಆ ಸಿನಿಮಾನು ರಿಲೀಸ್ ಆಗ್ಲಿ, ಅದೊಂದು ನಿರೀಕ್ಷೆ ಇದೆ. ತುಂಬಾ ಸಲ ನೋಡ್ಬಿಟ್ಟಿದ್ದೀನಿ ಆ ಸಿನಿಮಾನ. ಆ ಸಿನಿಮಾನು ಕೂಡ ರಿಲೀಸ್ ಆಗ್ಲಿ, ಐ ಆಮ್ ಗಾಡ್ ದ ಕ್ರೇಜಿ ಈ ಸಿನಿಮಾನು ಬೇಗ, ಆದಷ್ಟು ಬೇಗ ತೆರೆಗೆ ಬರಲಿ. ಸೊ ಅವರು ರೀಮೇಕ್ ಏನೇ ಮಾಡಿದ್ರು, ಆ ಹಾಡುಗಳಲ್ಲಾಗಿರ್ಬೋದು, ಮ್ಯೂಸಿಕ್ ಜೊತೆಗೆ ಡೈಲಾಗ್ಸ್ಗಳು, ಕನ್ನಡ ನೇಟಿವಿಟಿ ಸೂಪರ್ ಅಂತಾನೆ ಹೇಳ್ಬೋದು. ಟೈಮ್ ಬರುತ್ತೆ, ಎಲ್ಲದಕ್ಕೂ ಒಂದು ಟೈಮ್ ಬರುತ್ತೆ ಅಂತಾರಲ್ಲ, ತುಂಬಾ ಜನ ರವಿ ಸರ್ ಬಗ್ಗೆ ಏನೇನೋ ಕಾಮೆಂಟ್ ಹಾಕ್ತಾ ಇದ್ರು, ಬಟ್ ಈ ಟೈಮ್ ಬಂದಿದೆ. ಸೊ ಅವ್ರಿಗೂ ಈಗ ನಾನು ಚಿಕ್ಕ ವಯಸ್ಸಿಂದನೇ ಅವ್ರ ಸಿನಿಮಾಗಳನ್ನ ನೋಡ್ಕೊಂಡ್ ಬಂದಾರೆ. ನಾನೇನು ಅವ್ರ ಬಾಲ್ಯದಿಂದ ಎಷ್ಟೋ ಜನ ಸಿನಿಮಾಗಳು ನೋಡ್ಕೊಂಡ್ ಬಂದಾರೆ. ನಿಮಗೂ ಎಷ್ಟೋ ಜನ ಗೊತ್ತಿರುತ್ತೆ ಅವ್ರು ಎಂತ ಯಾವ ರೀತಿ ಸಿನಿಮಾಗಳನ್ನ ಮಾಡ್ತಾ ಇದ್ರು ಅಂತ. ಈಗ ಶಾಂತಿ ಕ್ರಾಂತಿ ರಿಲೀಸ್ ಆಯ್ತು ಅಂದ್ರೆ ಅದು ಮತ್ತೆ ಇನ್ನೊಂದು ಲೆವೆಲ್ ಅಲ್ಲಿ ಹೋಗುತ್ತೆ, ಬಟ್ ಅದನ್ನ ನೋಡ್ಬೇಕು. ಆದ್ರೆ ಈಗ ಫಾರ್ಮೆಟ್, ಯಾಕಂದ್ರೆ ರೀಲ್ ಇದ್ದಿದ್ದ ಫಾರ್ಮೆಟ್ ಈಗ, ಯಾಕಂದ್ರೆ ಈಗ ಯೂಟ್ಯೂಬ್ ಆದ್ರೆ 1080 ಅದೆಲ್ಲ ಇರುತ್ತೆ, 480 ಮೆಗಾ ಪಿಕ್ಸೆಲ್ ಅದೆಲ್ಲ ಇರುತ್ತೆ. ಬಟ್ ಥಿಯೇಟ್ರಿಕಲ್ಲಿ ಅಂತಂದ್ರೆ ಅದಕ್ಕೆ ಆದ ಒಂದೊಂದು ಫಾರ್ಮೆಟ್ ಇದ್ದೇ ಇರುತ್ತೆ. ಆ ಫಾರ್ಮೆಟ್ ಅಲ್ಲಿ ಅದನ್ನ ರೀಲ್ ಇದ್ದಿದ್ದನ್ನ ಅದನ್ನ ಚೇಂಜ್ ಮಾಡ್ಕೊಂಡು ಅದೇನ್ ಮಾಡ್ತಾರೋ ನೋಡ್ಬೇಕು. ಬಟ್ ಐ ಆಮ್ ಗಾಡ್ ದ ಕ್ರೇಜಿ ಇದು ಸೊಮೆಕ್ ಸಿನಿಮಾ. ಸೊಮೆಕ್ ಸಿನಿಮಾ ಆದ್ರೂ ಅಲ್ಲಿ ರವಿ ಮೇಕ್ ಅಂತಾನೆ ಹೇಳ್ತೀನಿ. ಅವ್ರ ಟೆಕ್ನಿಕ್, ಅವ್ರು ನೋಡೋ ದೃಷ್ಟಿಕೋನ ಸೂಪರ್ ಅಂತಾನೆ ಹೇಳ್ತೀನಿ. ಹೀಗಾಗಿ ಸೊ ನೀವೆಲ್ಲ ಯಾರು ಕನ್ನಡ ಚಿತ್ರದ ಅಭಿಮಾನಿಗಳು, ಜೊತೆಗೆ ರವಿ ಸರ್ ಅವರ ಅಭಿಮಾನಿಗಳು ಯಾರ್ಯಾರಿದ್ರಿ, ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ ಅಂತ ಹೇಳ್ತೀನಿ. ಸೊ ಡಬ್ಬಿಂಗ್ ಸಿನಿಮಾ ಅಲ್ಲ, ರೀಮೇಕ್ ಸಿನಿಮಾ ಮಾಡಿದ್ರು ಅಲ್ಲಿ ಒಂದು ರವಿ ಮೇಕ್ ಅಂತ ಇರ್ತಾ ಇತ್ತು. ಹೀಗಾಗಿ ರವಿ ಸರ್ ಬಗ್ಗೆ ನಾನು ಚಿಕ್ಕ ವಯಸ್ಸಿಂದಾನು ಅವರ ಅಭಿಮಾನಿ. ಹೀಗಾಗಿ ನಾನು ಅವರ ಸಿನಿಮಾಗಳು ಅವರು ಮತ್ತೆ ಬಜ್ಜಲ್ಲಿ ಬರಬೇಕು. ಈಗ ಆಲ್ರೆಡಿ ಗೆಸ್ಟ್ ರೋಲ್ಗಳನ್ನ ಮಾಡ್ತಾ ಇದ್ದಾರೆ, ಬಟ್ ಪೂರ್ಣ ಪ್ರಮಾಣದ ನಾಯಕ ನಟರಾಗಿ, ನಿರ್ದೇಶಕರಾಗಿ ಮತ್ತೆ ಬಜ್ಜಿಗೆ ಬರಬೇಕು. ಯಾವ ಟೆಕ್ನಾಲಜಿ ಬಂದರೂ ಅಷ್ಟೇನೆ, ರವಿ ಸರ್ಗೆ ರವಿ ಸರೇ ಸಾಟಿ ಅಂತ ಹೇಳ್ತೀನಿ. ಎಸ್, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಿದ್ದೀನಿ. ಹಾಗೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು.